ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಫಾಸ ಸಿನಿಮಾ ಕೊಟ್ಟಿದ್ದೀವಿ ಎಸ್ ಮಾಲ್ಗೆ. ಆ್ಯಕ್ಚುಲಿ ಫಸ್ಟ್ನೇ ವ್ಲಾಗ್ ಮಾಡಿದಾಗಿಂದ ಇನ್ನೊಂದು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಕೆಲಸ ಎಲ್ಲ ಇತ್ತು. ಆದರೆ ಇವತ್ತು ಸಿನಿಮಾ ಹೊರಟಿರೋದ್ರಿಂದ ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಗಾಡಿಗಳು ಕಮ್ಮಿ ಇದ್ದಾವೆ. ಎಲ್ಲ ಹಬ್ಬ ಗೆಣಸು ಕಡಲೆಕಾಯಿ ತಿನ್ಕೊಂಡು ಮನೆ ಕಾಣಿದ್ದಾರೆ ಅನಿಸುತ್ತೆ. ಎಕ್ಸ್ಪಲ್ಸಲ್ಲಿ ಇಬ್ಬರು ನಮ್ಮ ಅಣ್ಣದಿರು, ನಾವು 3 ಜನ ಹೋಗ್ತಾ ಇದ್ದೀವಿ ಎಸ್ ಮಾಲ್ಗೆ. ಒಂದ್ಸಲ ಅವತಾರ್ ದ ವೇ ಆಫ್ ದಿ ವಾಟರ್ ಅದೊಂದು ರಿಲೀಸ್ ಆದಾಗ ಹೋಗಿರಲಿಲ್ಲ. 3D ನೋಡಬೇಕು ಅಂತ ಆಸೆ ಇತ್ತು. ಅದಾಗಲಿದ್ದಕ್ಕೆ ಇದರಲ್ಲಿ ಇದು 3D ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಆ ಥರ ಮೂವಿಗಳು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಮ ತುಮಕೂರಲ್ಲಿ ಈ ಜಾಗನ ಎಲ್ಲರೂ ಕಂಡು ಹಿಡಿತಾರೆ. ಈ ಆಂಜನೇಯ ಸ್ಟ್ಯಾಚ್ಯೂ ನೋಡ್ತಿದ್ದಂಗೆ ತುಮಕೂರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಅಪ್ಪಾಜಿ ಇಲ್ಲೇ ಕೆಲಸ ಮಾಡೋದು, ಸ್ಕೋಡಾ ಶೋರೂಮು. ಅವ್ರು ಇವತ್ತು ಯಾರೋ ರಿಲೀವರ್ ಬಂದಿಲ್ಲ ಅಂತೇಳಿ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕೆಲಸನ. ಅವ್ರಿಗೆ ಹಂಗೆ ಕೆಲಸಗಳಿಗೆ ಕೊಟ್ಬಿಟ್ಟು ಇಲ್ಲೇ ಮುಂದೆ ಹೋದರೆ ಸ್ಮಾಲ್ ಸಿಗುತ್ತೆ, ಅಲ್ಲಿಂದ ನಡ್ಕೊಂಡು ಹೋಗೋದು. ಅದು ಹೊಸ ಕಾರು ತಗೊಂಡೋಗ್ತಾ ಇದ್ದಾರೆ. ಅಪ್ಪಾಜಿ ಕೆಲಸ ಮಾಡೋದು. ಎಲ್ಲ ಕೊಟ್ಟಿದ್ದಾಯ್ತು, ಹೋಗ್ತಾ ಇದ್ದೇನೆ. ಇದೆ ಸ್ಮಾಲು, ಆ ಕಡೆಯಿಂದ ಎಂಟ್ರೆನ್ಸ್ ಇದೆಯಂತೆ. ಮಾಲ್ ಎಂಟ್ರಿ ಚೆಕ್ ಮಾಡ್ಸ್ಕೊಂಡು ಬಂದಿದ್ದೆ ಒಳಗಡೆ. ಇದ್ರಲ್ಲಿ ಹೋಗೋದೇ ಒಂಥರ ಫೀಲ್ ಇರುತ್ತೆ. ನೋಡಿದ್ದು ಸ್ಟಾರ್ಟಿಂಗಲ್ಲಿ ಡಿಮಾರ್ಟ್ ಇದೆ. ಲಿಫ್ಟಿಂದ ಸ್ಟಾರ್ಟಿಂಗ್ ಆಗ್ತೀನಿ ನಮಗೆ ರೈಟ್ ಸೈಡ್ಗೆ ಇದೆ ಡಿಮಾರ್ಟ್. ಇದೆಲ್ಲ ಫುಡ್ಸು, ಬಟ್ಟೆ ಗಿಟ್ಟೆ. ಲೆಫ್ಟ್ ಸೈಡಿಗೆ ಶೂಸು ಗೀಸ್ ಎಲ್ಲ ಇದ್ದಾವೆ. ಮತ್ತು ಎಕ್ಸರೇಟರ್ ಹತ್ತಿ ಮ್ಯಾಗ ಹೋಗ್ತಾ ಇದೀವಿ. ಇದೊಂದು ಚೆನ್ನಾಗಿದೆ. ನೆಕ್ಸ್ಟ್ ಫ್ಲೋರ್ಗೆ ಮೂವಿ ನೋಡೋಕೆ ಹೋಗ್ತಾ ಇದೀವಿ ನಾವೀಗ. ಬರ್ತಾ ಇಲ್ಲ, ಫೋಟೋ ತಗೋಬೇಕು, ಚೆನ್ನಾಗಿ ಬರುತ್ತೆ. ಈ ಜಾಗದ ಫೋಟೋ ತಗೋಬೋದು, ಚೆನ್ನಾಗಿ ಬರುತ್ತೆ. ಬರ್ತಾ ತಗೋಣ. ಗಣೇಶ್ ಗಾಡಿ ಕೊಡ್ತಾ ಇರ್ತಾನೆ, ಏನು ನಮ್ಮ ಐಟಮ್ ಅಂತ ಹಂಗಾಯ್ತು. ಸಪ್ರೇಟ್ ಅಂಗಡಿ ಬಿಟ್ಟಿದೆ, ಎಲ್ಲ ತಿನ್ನೋ ಐಟಮ್. ಇದೆಲ್ಲ ಪೂರ ತಿನ್ನೋ ಐಟಮ್ ಇದ್ದಾವೆ.
ಸ್ನ್ಯಾಕ್ಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದ್ರಿಂದ ಈಚೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಒಳಗಡೆ ಬಿಟ್ಟಿದ್ದಾರೆ. ಈಗ ಒಳಗಡೆ ಇಂಟೀರಿಯರ್ ಹಿಂಗಿರುತ್ತೆ. ಒಂದು ಪೈಯಲ್ಲಿದೆ, ಒಳಗಡೆ ಹೋಗ್ತದೆ. ಈಗ ಇನ್ನು ಯಾರು ಒಳಗಡೆ ಯಾರೂ ಇಲ್ಲ. ಸ್ಟಾಪ್ ಮೂವಿ ಪೈರೇಟ್ಸ್ ಅಂತ ಬರ್ತಿದ್ದಾರೆ. ಓಕೆ, ಅದನ್ನ ಫಾಲೋ ಮಾಡೋಣ. ಸದ್ಯಕ್ಕಿಂತ ಮೂವಿ ಸ್ಟಾರ್ಟ್ ಆಗಿರೋಲ್ಲ, ಒಳಗಡೆ ಹೋಗ್ತಾ ಇದ್ದೀವಿ. ಇಂಟೀರಿಯಲ್ ಹೇಗಿರ್ತದೆ ನೋಡೋಣ. 456 ಫ್ರಂಟಲ್ಲಿ 456 ಫ್ರಂಟಲ್ಲಿ ಅನಿಸುತ್ತೆ. ಹಾಂ, ಸ್ಟ್ಯಾಂಡ್ 270. ಹಾಂ, 456 ಒಳಗೆ ಬಂದು ಕುಂತಿದ್ದೀವಿ. ಇನ್ನು ಯಾರು ಬಂದಿಲ್ಲ. ಅದು ಕೂತ್ಕೊಳಕ್ಕೆ ಒಂದು ಸಾಕಾದೈತೆ. ಕೂತ್ಕೊಳಕ್ಕೆ ಒಂದು ಸಾಕಾದೈತೆ ಫ್ರೆಂಡ್ಸ್. ಅಲ್ಲೊಂದು ಮಾಡಲೇಬೇಕಲ್ಲ. ಹಾಂ ನೋಡಿ, ಸ್ನ್ಯಾಕ್ಸು ಫಕ್ಸು ತಿನ್ನೋಕ್ಕೆ, ಕಾಫಿ ತೋಟ ಇಕ್ಕೊಳಕ್ಕೆ, ಟೀ ತೋಟ ಇಕ್ಕೊಳಕ್ಕೆ ಆಗಿದೆ. ಇನ್ನೂ 20 ನಿಮಿಷ ಇದೆ. ಇಲ್ಲ ಚಿಕ್ಕ ಬೇಕಾ ದೊಡ್ಡದು ಬೇಕು? ಇವ್ರಿಗೆ ಓಕೆ, ಅವ್ರಿಗೆ ಇವ್ರಿಗೆ ನಾರ್ಮಲ್ 3. ನಮ್ಮದು 3 ಇದು ಕೊಡಿ. ನಮ್ಮದು 3 ಜನ, ಇನ್ನೊಬ್ರು ಈಚೆ ಇದ್ದಾರೆ. ಗ್ಲಾಸಸ್ ಕೊಡ್ತಾರಂತೆ. ನೋಡೋಣ ಹೆಂಗಿರುತ್ತೆ. ಹತ್ರದ ಅದು ಫ್ರೆಂಡ್ ಸೀಡಲ್ಲಿ ಕುಂತಿದ್ದೀವಿ. ಒಳಗೆ ಹೋಗ್ಬಿಡ್ಬೇಕು. ಈ ಮೆಥಡ್ ಚೆನ್ನಾಗಿ ಮಾಡೋರು ಇದನ್ನ. ಇದೊಂದು ಕೊಡ್ರಾ ಇಸ್ಕೊಂಡ? ಹಾಂ, ಸರಿ. ನೋಡಿ, ಚೆನ್ನಾಗಿ ಸಿಗುತ್ತೆ. 3D ಬಂದು ಒಂದೇ ಕ್ಲಾಸ್. बस स्टैंड आधुनिक बसों का बेड़ा महाकुंभ को बनाएगा सबसे बड़ा मानव समागम. क्लियरेंस हंगे ಚೆನ್ನಾಗಿದೆ, ಪರವಾಗಿಲ್ಲ. ಗ್ಲಾಸ್ ರಫ್ ಇಲ್ಲ, ಕ್ಲಿಯರ್ಸ್ ಪರವಾಗಿಲ್ಲ. मूर्त रूप देने के लिए सरकार ने प्रतिबद्धता दोहराई है. हम पूरी मजबूती के साथ उसे आगे बढ़ाने का कार्य करेंगे. कवर टाइप विकसित रेलवे स्टेशन, हजारों ट्रेन, नवीन एयरपोर्ट, जलयान, 1.5 लाख से अधिक शौचालय, आधुनिक टेंट सिटी जैसी सुविधाओं से आस्था, आध्यात्म, धर्म का महाकुंभ बनेगा भारत की एकता का महापर्व. ಪಿಚ್ ಸ್ಟಾರ್ಟ್ ಆಯಿತು. ಅಲ್ಲಿದ್ದೆ ತುಂಬ್ತಿದ್ದಾರೆ ಜನ. ಫ್ರಂಟ್ ಸೀಟೆಲ್ಲ ಕುಂತಿದ್ದೀವಿ. ಅದು ಆ ಕಡೆ 2 ಸೀಟು, ಈ ಕಡೆ 1 ಸೀಟು. ನೋಡೋಣ ಹೇಗಿರುತ್ತೆ ಅಂತ ಪಿಕ್ಚರು. ಮನೆ ಕಡೆ ಹಂಗೆ ನೋಡ್ಬಿಡದೆ. ಫ್ರಂಟು ಬೇಕು. ಟಿಕೆಟ್ಗೆಲ್ಲ ಟೋಟಲು 1220 12 ರೂಪಾಯಿ ತಗೊಂಡ್ರೆ 3 ಸೀಟಿಗೆ. ಅಲ್ಲಿ ನಿಂತ್ಕೊಂಡು ಬಂದಿದೆ ಮನಿಕೊಂಡು. ಹಾಂ, ಹಂಗೆ ಚೆನ್ನಾಗೈತೆ. ಒಂಚೂರು ಬೆಂಡ ಹೌದು. ಹಾಂ, ಇನ್ನೇನೆಲ್ಲ ಓಡಾಡ್ಕೊಂಡು ಒಂಚೂರು ಅಲ್ಲಿ ಫೋಟೋ ಹೊಡ್ಕೊಂಡು. ಪಿಕ್ಚರ್ ಇಂಟ್ರೆಸ್ಟಿಂಗ್ ಇತ್ತು ಸ್ವಲ್ಪ. ಬೇಕಾದಾಗ 3Dಗೆ ಹಾಂ, ಜನ ಫುಲ್ಲು. ಎಲ್ಲರೂ ಒಂದಲ್ಲೇ ಊಟ ಮಾಡ್ತಾ ಇದ್ದಾರೆ. ಮಸಾಜ್ ಮಾಡಿ ಮಸಾಜ್. ಹಾಂ, ಅಲ್ಲಿ ಕೆಳಗಡೆ ಈಗ ಜನ ಜಾಸ್ತಿ ಆದರು. ಬಂದಾಗ ನೊಣ ಹೊಡಿತಿದ್ರು. ನಾಪ ಹಿಂಗೆ ಹೋಗೋಣ. ಈ ಕಡೆ ಹೋಗಪ್ಪ. ಎಕ್ಸಿಟ್. ಇವತ್ತಿನ ಮಾಲ್ ಕದೆ ಮುಗೀತಪ್ಪ. ಇಲ್ಲ, ಮಳೆ ಬಂದೇ ಡೌಟಪ್ಪ. ಹಂಗೆ ಕಾಣ್ತಾ ಇದ್ದಲ್ಲ. ಅದು ಬಂದೈತೆ. ಒಳಗಡೆ ಇರೋದು ಗೊತ್ತಾಗಿಲ್ಲ ಅಷ್ಟೇ.
ಅಷ್ಟೇ ಇವತ್ತಿಂದು ಮಾಲ್ ತಕ್ಕ ಮುಗಿದ್ದು ಹೋಗೋದು ವಾಪಸ್ಸು. ನಾವು ಹೊರಗಡೆಗೆ ಬಂದಷ್ಟೇ. ಇಲ್ಲಿ ಪಿಕ್ಚರ್ ಮುಗೀತು, ಈಗ ಹೊರಟಿದ್ದೀವಿ ಈಚ್ ಕಡೆಗೆ. ಈ ಮಾಲಲ್ಲಿ ಏನಾಗುತ್ತೆ ಅಂತಂದರೆ ಎಂಟ್ರೆನ್ಸು ಈಸಿಯಾಗಿ ಬರೋದು, ಎಕ್ಸಿಟ್ ಹಾಕಾರೆ ಸುತ್ಕೊಂಬರ್ಬೇಕಾಗತ್ತೆ. ಈಗ ಅಲ್ಲಿಂದ ಅಲ್ಲಿಗನ ಬಳಸ್ಕೊಂಡು ಹೋಗ್ಬೇಕು. ಚೇಂಜ್ ಇಲ್ಲ. ಆ್ಯಕ್ಚುಲಿ ಎಲ್ಲ ಕಟ್ಟಿದ್ದಾಯ್ತು, ಈಗ ಬರ್ತಾಯಿದ್ದೀವಿ ಹೋಗೋದೆ. ಈಚೆ ವೆದರ್ ತುಂಬ ಚೆನ್ನಾಗಿದೆ. ಹಾಂ ಹೋನಾ. ಫ್ರಂಟ್ ಎಂಟ್ರೆನ್ಸ್ ಹೆಂಗಿದೆ ಎಲ್ಲ ಇಲ್ಲೇ ಕುಂತವ್ರೆ. ಆ್ಯಕ್ಚುಲಿ ಬೇರೆ ಮೂವಿನೂ ಇದ್ದು ಅಲ್ಲಿ. ಇತ್ತು, ಮ್ಯಾಕ್ಸ್ ಇತ್ತು, ಇನ್ನೂ ಎಷ್ಟೋ ಮೂವಿ ಇದ್ದು. ಅದು ನನಗೆ ಪ್ರಾಣಿಗಳ್ದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನೋಡೋಕ್ಕೆ. ಯಾಕೆಂದರೆ ಅದರಲ್ಲಿ ಅಂಥ ಓವರ್ ಆ್ಯಕ್ಟಿಂಗು ಏನಿರಲ್ಲ, ನೀತಿ ಕಥೆಯನ್ನು ಮಾಡ್ತಾರೆ, ಅರ್ಥ ಮಾಡ್ಕೊಳ್ಬೇಕಷ್ಟೇ ನಾವು. ನಮ್ಮ ಇಂಡಿಯನ್ ಸಿನಿಮಾ ಹೆಂಗೆ ಅಂತಂದರೆ ಈ ಬಿಲ್ಡಪ್ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಆ್ಯಕ್ಚುಲಿ ನಮ್ಮ ಇಂಡಿಯಾದ ಸಿನಿಮಾಗಳು ನಾನು ಅಪ್ರಿಷಿಯೇಟ್ ಮಾಡೋದು. ಕೆಲವೊಂದು ಸ್ಟೋರಿ ಹಂಗಿರ್ತವೆ, ಆದರೆ ಫೈಟಿಂಗ್ ವಿಚಾರ ಅದು ಇದು ಅಂತ ವಿಚಾರ ಬಂತಂದರೆ ತುಂಬ ಓವರ್ ಬಿಲ್ಡಪ್ ಆಗುತ್ತೆ. ಒಬ್ಬ ಮನುಷ್ಯಂಗೆ ಆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಆ ರೀತಿ ತೋರಿಸ್ತಾರೆ. ಅದನ್ನು ಜನ ಅದು ಹೇಗೆ ಒಪ್ಕೊಂಡು ಹೆಂಗೆ ಇದು ಮಾಡ್ತಾರೋ ಗೊತ್ತಿಲ್ಲ. ಹಾಡು ಓಕೆ ಪರವಾಗಿಲ್ಲ. ಅವಲೇ ಹೇಳ್ಬೇಕಾದ್ರೆ ನಿಮಗೆ ಮತ್ತೆ ಓವರ್ ಬಿಲ್ಡಪ್ ತಗೊಂಡು ಫೈಟಿಂಗ್ ಗೀಟಿಂಗ್ ಅವೆಲ್ಲ ಅವನು ಹೊಡಿತಿದ್ದಂಗೆ ಅಲ್ಲೆಲ್ಲೋ ಹೋಗಿ ಬೀಳೋದು, ಇಲ್ಲೆಲ್ಲೋ ಹೋಗಿ ಬೀಳೋದು ಎಲ್ಲ ನೋಡ್ರೆ ಏನಾಗ್ತದೆ ಕಾಮಿಡಿ ಅನ್ಸುತ್ತೆ. ಆದರೂ ಅದನ್ನೇ ನಮ್ಮ ಜನ ಇದು ಮಾಡ್ಕೊಂಡಿದ್ದಾರೆ. ಓವರಲ್ಲಿ ಇಂಡಿಯಾ ಯಾವ ಸಿನಿಮಾದ ಹಾಲಿವುಡ್ ಟಾಲಿವುಡ್ ಪ್ರತಿಯೊಂದು ಎಲ್ಲದೂ ಹೇಳ್ತಾ ಇದ್ದೀನಿ. ಆದರೆ ಹಾಲಿವುಡಲ್ಲಿ ಈ ಥರ ಎಲ್ಲ ಇರೋಲ್ಲ. ಅವ್ರು ಮಾಡಿ ರಿಯಲಿಸ್ಟಿಕ್ ಆಗಿರ್ತದೆ. ಫೈಟ್ ಸೀನ್ ಆಗಿರ್ಬೋದು, ಒಂದು ಅಡ್ವೆಂಚರ್ ಆಗಿರ್ಬೋದು, ಅವ್ರೇನೇ ಗ್ರಾಫಿಕ್ಸ್ ಯೂಸ್ ಮಾಡ್ಬೋದು. ಆದರೂ ಆ ಥರ ಅವ್ರು ತೋರ್ಸ್ಕೊಳಕ್ಕೆ ಹೋಗಲ್ಲ ಬಿಲ್ಡಪ್ನ. ನಮ್ಮ ಇಂಡಿಯಾದವ್ರು ಅದರಲ್ಲಿ ಮುಂದಿದ್ದಾರೆ. ಈ ಥರ ಪಿಕ್ಚರ್ಗಳು ನಮ್ಮ ಇಂಡಿಯಾದಲ್ಲಿ ಇನ್ನೂ ಬರೋದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಈ ಥರ ಕ್ರಿಯೇಟಿವಿಟಿ ಆಗಿ ಪೂರ ಗ್ರಾಫಿಕ್ಸ್ ಯೂಸ್ ಮಾಡಿ ನೋಡಬೇಕು ಯಾವಾಗ ಬರ್ತವೆ ಇಂಥದ್ದೇನೋ ಅಂತ. ಈಗ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹಳೇ ಚಿಕ್ಕವರಿದ್ದಾಗ ನೋಡ್ತಿದ್ದಂಥ ಟಾಮ್ ಅಂಡ್ ಜೆರ್ರಿ, ಚೋಟಾ ಭೀಮು ಇವೆಲ್ಲ ಏನೇನಿದಾವೆ ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಅವ್ರ ಕಡೆಯಿಂದ ಆದಷ್ಟು ಬಂದವು ಕ್ರಿಯೇಷನ್. ಮಿಸ್ಟರ್ ಬೀನ್ ಆಗಿರ್ಬೋದು, ಇವೆಲ್ಲ ಏನಿದೆ ಕ್ರಿಯೇಟಿವಿಟಿ ಅವರಿಂದನೇ ಜಾಸ್ತಿ ಇದ್ದು. ಅದನ್ನು ನಾವು ತುಂಬ ಇಷ್ಟಪಡ್ತಿದ್ವಿ. ನಮ್ಮವ್ರು ಯಾರು ಆ ರೀತಿ ಪಂಚದಂತ ಕಥೆಗಳು ಬರೋವು, ಆದರೂ ಅವು ಅಷ್ಟೊಂದೇನು ನಮ್ಮಲ್ಲಿ ಬಿಟ್ಟರೆ ಬೇರೆ ಕಡೆ ಇದಿರಲಿಲ್ಲ. ಅದು ಅವ್ರು ಮಾಡಿದ್ದು ಎಲ್ಲ ಕಡೆ ಫೇಮಸ್ ಇತ್ತು. ಬೆಸ್ಟ್ ಮೂವಿ ನಾನು ನೋಡ್ದಂಗೆ. ಫಾಸ್ಟ್ ಫುಡ್ಡು ಅಂತೇಳಿ ಗೋಬಿ ತಿಂದು, ಆ ಗೋಬಿ ಇದ್ದಿದ್ದು ಬಿಸಿಗೆ ಮೂಗಲ್ಲಿ ಬರೀ ನೀರು ಬಂದಿದ್ದು ಹಿಂಗೆ ಅಂದಿ ಸುಸ್ತಾಗೋಯ್ತತ್ತ. ಇವತ್ತಿನ ಒಂದು ಹಾಲಿಡೇ ಮುಗೀತು. ನಾಳೆಯಿಂದ ಮತ್ತೆ ಡ್ಯೂಟಿ. ಬೆಳಗ್ಗೆ ಹೋಗಿ ಸಂಜೆ ಬಂದು ಊಟ ಮಾಡಿಸ್ಕೊಂಡು ಮನೆ ಕಾಣೋದಷ್ಟೇ. ಮತ್ತು ವೀಕೆಂಡ್ಗೆ ಟೈಮ್ ಸಿಗೋದು ಭಾನುವಾರ ಶನಿವಾರ ತಪ್ಪಿರೆ ಯಾವುದನ್ನ ಹಬ್ಬ ಗಿಬ್ಬ. ಮತ್ತು ಎಲ್ರಿಗೂ ಮತ್ತೆ ಇನ್ನೊಂದ್ಸಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಗೆಣಸು ಕಡಲೆಕಾಯಿ ತಿಂದು ಹಬ್ಬ ಆಚರಣೆ ಮಾಡಿ ನಿಮ್ಮ ಲೈಫಲ್ಲಿ ಒಳ್ಳೇದಾಗಲಿ. ಈ ವರ್ಷನಾದರೂ ಏನೋ ನೀವು ಅಂದ್ಕೊಂಡಿದ್ದು ಏನೋ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.